ಹದಗೆಟ್ಟ ರಸ್ತೆಗಳಿಂದ ಬೆಂಗಳೂರಿನ ಐಟಿ ಬಿಟಿ ಮಂದಿ ಸುಸ್ತು ಹೊಡೆದಿದ್ದಾರೆ. ಸಮಸ್ಯೆ ಬಗೆಹರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ವರ್ತೂರು ನಿವಾಸಿಗಳು ಪರಿತಪಿಸುತ್ತಿದ್ದಾರೆ. ಸಿಎಂ ಹಾಗೂ ಐಟಿ ಬಿಟಿ ಸಚಿವರಿಗೆ ಇಮೇಲ್ನ ಮುಖಾಂತರ ವರ್ತೂರು ನಿವಾಸಿಗಳು ಪತ್ರ ಬರೆದಿದ್ದಾರೆ. ಏರ್ಪೋರ್ಟ್ಗೆ ಹೋಗೋದಿಕ್ಕೆ 5 ಗಂಟೆ ಮುಂಚೆನೆ ಮನೆ ಬಿಡಬೇಕು. 5 ರಿಂದ 6 ಗಂಟೆ ಮುಂಚೆ ಮನೆ ಬಿಟ್ಟರೂ ಕೂಡ ಫ್ಲೈಟ್ ಕೆಲವೊಂದು ಸಾರಿ ಮಿಸ್ ಆಗುತ್ತೆ. ಹಾಳಾದ ರಸ್ತೆ, ಗುಣಮಟ್ಟ ಇಲ್ಲದ ರಸ್ತೆಗಳಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಗುಂಡಿಗಳಿಂದ ಎದೆ ಜಲ್ಲೆನಿಸುವಂತಹ ಅಪಘಾತಗಳಾಗ್ತಾ ಇದೆ. ಪರಿಸ್ಥಿತಿ ಸರಿ ಮಾಡಿ ಅಂತ ಈಗ ಇಮೇಲ್ನ ಮೂಲಕ ಪತ್ರ ಬರೆದಿದ್ದಾರೆ ವರ್ತೂರು ನಿವಾಸಿಗಳು. ಹಾಳಾದಂತಹ ರಸ್ತೆಯಿಂದಾಗಿ ಸಾರ್ವಜನಿಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಏರ್ಪೋರ್ಟ್ಗೆ ಹೋಗಬೇಕು ಅಂತಂದ್ರೆ ಮನೆ 5 ಗಂಟೆ ಮುಂಚೆನೆ ಬಿಡಬೇಕು ಅಂತಹ ಪರಿಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನಿನ್ನೆ ಬೆಂಗಳೂರಿನಲ್ಲಿ ಮಳೆ ಬಂದಿದೆ ನಿಜ. ಈ ವರ್ಷ ಬರಗಾಲ ಇದೆ. ಅಂಥದರ ನಡುವೆ ನಿನ್ನೆ ಒಂಚೂರು ಮಳೆ ಆಗಿದೆ. ಒಂಚೂರು ಮಳೆಗೆನೆ ಹೇಗಿದೆ ನೋಡಿ ನಮ್ಮ ರಸ್ತೆಗಳ ಪರಿಸ್ಥಿತಿ. ಗುಂಡಿಗಳಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಪರಿತಪಿಸ್ತಿದ್ದಾರೆ. ಒಂಚೂರು ಯಾಮಾರಿದ್ರೂ ಕೂಡ ಅಲ್ಲಿ ಅಪಘಾತ ಕಟ್ಟಿಟ್ಟ ಬುತ್ತಿ. ಪುಣ್ಯ ಕಟ್ಕೊಳ್ಳಿ ಅಂತ ವರ್ತೂರು ನಿವಾಸಿಗಳು ಪರಿತಪಿಸುತ್ತಿದ್ದಾರೆ. ಸಿಎಂ ಹಾಗೂ ಐಟಿ ಬಿಟಿ ಸಚಿವರಿಗೆ ಇಮೇಲ್ನ ಮುಖಾಂತರ ವರ್ತೂರು ನಿವಾಸಿಗಳು ಪತ್ರ ಬರೆದಿದ್ದಾರೆ. ಏರ್ಪೋರ್ಟ್ಗೆ ಹೋಗೋದಿಕ್ಕೆ 5 ಗಂಟೆ ಮುಂಚೆನೆ ಮನೆ ಬಿಡಬೇಕು. 5 ರಿಂದ 6 ಗಂಟೆ ಮುಂಚೆ ಮನೆ ಬಿಟ್ಟರೂ ಕೂಡ ಫ್ಲೈಟ್ ಕೆಲವೊಂದು ಸಾರಿ ಮಿಸ್ ಆಗುತ್ತೆ. ಹಾಳಾದ ರಸ್ತೆ, ಗುಣಮಟ್ಟ ಇಲ್ಲದ ರಸ್ತೆಗಳಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಗುಂಡಿಗಳಿಂದ ಎದೆ ಜಲ್ಲೆನಿಸುವಂತಹ ಅಪಘಾತಗಳಾಗ್ತಾ ಇದೆ. ಪರಿಸ್ಥಿತಿ ಸರಿ ಮಾಡಿ ಅಂತ ಈಗ ಇಮೇಲ್ನ ಮೂಲಕ ಪತ್ರ ಬರೆದಿದ್ದಾರೆ ವರ್ತೂರು ನಿವಾಸಿಗಳು. ಹಾಳಾದಂತಹ ರಸ್ತೆಯಿಂದಾಗಿ ಸಾರ್ವಜನಿಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಏರ್ಪೋರ್ಟ್ಗೆ ಹೋಗಬೇಕು ಅಂತಂದ್ರೆ ಮನೆ 5 ಗಂಟೆ ಮುಂಚೆನೆ ಬಿಡಬೇಕು ಅಂತಹ ಪರಿಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನಿನ್ನೆ ಬೆಂಗಳೂರಿನಲ್ಲಿ ಮಳೆ ಬಂದಿದೆ ನಿಜ. ಈ ವರ್ಷ ಬರಗಾಲ ಇದೆ. ಅಂಥದರ ನಡುವೆ ನಿನ್ನೆ ಒಂಚೂರು ಮಳೆ ಆಗಿದೆ. ಒಂಚೂರು ಮಳೆಗೆನೆ ಹೇಗಿದೆ ನೋಡಿ ನಮ್ಮ ರಸ್ತೆಗಳ ಪರಿಸ್ಥಿತಿ. ಗುಂಡಿಗಳಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಪರಿತಪಿಸ್ತಿದ್ದಾರೆ. ಒಂಚೂರು ಯಾಮಾರಿದ್ರೂ ಕೂಡ ಅಲ್ಲಿ ಅಪಘಾತ ಕಟ್ಟಿಟ್ಟ ಬುತ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.